ಎಸನು ಫ್ರೀಡಂ ಟಿವಿ ಜೊತೆ ಶಾಸಕ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಈಶ್ವರ್ ಖಂಡ್ರೆ ಅವರು ಇದೀಗ ತಾನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಿ, ಏನ್ ಹೇಳಿದ್ರಿ ಸರ್? ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅವರ ಕಾರ್ಯಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದೊಂದು ರೀತಿಯಲ್ಲಿ ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಮಾಡಿದ್ದೇನೆ. ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಚರ್ಚೆ ಮಾಡಿದ್ದೇವೆ. ಸರ್, ತಾವು ಈ ಬಾರಿ ಏನಾದ್ರು ಅವರು ಇದರಲ್ಲಿ ಡಿಸಿಎಂ ಅಥವಾ ಏನಾದ್ರು ಕೆಪಿಸಿಸಿ ಪಟ್ಟಕ್ಕೆ ಏನಾದ್ರು ತಮ್ಮ ಹೆಸರು ಕೇಳಿ ಬರ್ತಾ ಇದೆ, ಯಾವ ಒಂದು ಆಕಾಂಕ್ಷಿಯಾಗಿದ್ರಿ ಸರ್? ನೋಡಿ, ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು ಅಥವಾ ಈ ಸ್ಥಾನಮಾನ ಬೇಕು ಅಂತ ನಾವು ಕೇಳಿದವರಿಲ್ಲ. ಇವತ್ತು ನನಗೆ ಯಾವಾಗ ಕಾರ್ಯಾಧ್ಯಕ್ಷನಾಗಿ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ರು, ಆ ಸಮಯದಲ್ಲಿ ನಾನು ಒಬ್ಬನೇ ಕಾರ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಪಕ್ಷ ಬಲವರ್ಧನೆ ಮಾಡಿದ್ದೇವೆ ದಿನೇಶ್ ಗುಂಡೂರಾವ್ ಜೊತೆಯಲ್ಲಿ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮೇಲೇನು ಸುಮಾರು 4-5 ಜನ ಕಾರ್ಯಾಧ್ಯಕ್ಷರ ಜೊತೆಯಲ್ಲಿ ನಾನು ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಪಕ್ಷ ಬಲವರ್ಧನೆ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ಬಹಳಷ್ಟು ಶ್ರಮ ಮಾಡಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ. ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಪಕ್ಷಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೀರ್ತಿಯನ್ನು ತಂದಿದ್ದೇನೆ. ಹೀಗಾಗಿ ಎಲ್ಲ ಜನಮಾನಸದಲ್ಲಿ ಇದೆ, ಕಾರ್ಯಕರ್ತರಲ್ಲಿದೆ, ಪಕ್ಷದ ಹಿರಿಯ ಮುಖಂಡರ ಗಮನದಲ್ಲಿದೆ. ಹೀಗಾಗಿ ಯಾವ ಜವಾಬ್ದಾರಿ ಕೊಟ್ಟರು ನಿಭಾಯಿಸುತ್ತೇವೆ. ಹೌದು, ಸರ್ಕಾರ ಈಗಾಗಲೇ ಇದೆಲ್ಲದನ್ನು ಕೂಡ ಗಮನಿಸಿದೆ. ಆದ್ರೆ ಈ ಸಮುದಾಯಕ್ಕೆ ಈ ಸರಿ ಡಿಸಿಎಂ ಪಟ್ಟ ಏನಾದ್ರು ಸಿಗುವಂತ ಆಕಾಂಕ್ಷೆ ಏನಾದ್ರು ಸರ್? ನೋಡಿ, ಸಮುದಾಯದ ಲಿಂಗಾಯತ ವೀರಶೈವ ಸಮುದಾಯ ಒಂದು ಪ್ರಬಲ ಸಮುದಾಯ ಇದೆ. ಈ ಸಮುದಾಯದಿಂದ ಸುಮಾರು 36 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಎಲ್ಲರ ಒಂದು ಅಪೇಕ್ಷೆ ಇದೆ, ಸಮುದಾಯನೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರಬೇಕು, ಅವರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹುದ್ದೆ ಕ್ರಿಯೇಟ್ ಮಾಡಿದರೆ ಇವತ್ತು ಸಿಗಬೇಕು ಅನ್ನುವಂಥದ್ದಿದೆ. ಆ ವಿಚಾರ ನಾನು ಹೈಕಮಾಂಡ್ಗೆ ಅವರಿಗೆ ತಿಳಿಸಿದ್ದೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ, ಬೆಂಗಳೂರು. ಈಶ್ವರ್ ಖಂಡ್ರೆ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ, ಪಕ್ಷ ಬಲವರ್ಧನೆಯ ವಿಚಾರದ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಯಾವುದೇ ಸ್ಥಾನವನ್ನು ಕೊಟ್ಟರು ಕೂಡ ನಾನು ತೃಪ್ತನಾಗಿದ್ದೇನೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಇನ್ನು ಬಹಳ ಮುಖ್ಯವಾಗಿ ಒಂದು CLP ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕೆಂತಂದ್ರೆ ನೂತನ CM ಆಗಿ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಒಂದು CLP ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ನೂತನ CM ಘೋಷಣೆ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಏನೆಲ್ಲ ಚರ್ಚೆಗಳಾಗುತ್ತೆ, ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅಥವಾ ಈ ಒಂದು ಪಕ್ಷ ಬಲವರ್ಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಇನ್ನು ಸಾಕಷ್ಟು ಹುದ್ದೆಗಳಿದ್ದಾವೆ, ಆ ಒಂದು ಹುದ್ದೆಗಳ ಗತಿ ಏನು, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಒಂದು CLP ಮೀಟಿಂಗ್ನಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ. ಆದರೆ ನೂತನ CM ಹೆಸರನ್ನ ಇವತ್ತು ಘೋಷಣೆ ಮಾಡ್ತಾರೆ. ಇನ್ನು 4 ಗಂಟೆಗೆ CLP ಸಭೆ ಇದೆ. ಈ ಒಂದು CLP ಸಭೆಯಲ್ಲಿ ನೂತನ ಮುಖ್ಯಮಂತ್ರಿಯ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ಹೈಕಮಾಂಡ್ ಲೀಡರ್ಸ್ ಕೂಡ ಈ ಒಂದು CLP ಸಭೆಯಲ್ಲಿ ಭಾಗಿಯಾಗಿ ನೂತನ CM ಹೆಸರನ್ನ ಘೋಷಣೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಒಂದು ಕಾಂಗ್ರೆಸ್ CLP ಮೀಟಿಂಗ್ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಕೈ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಇದು. ನೂತನ CM ಹೆಸರನ್ನ ಘೋಷಣೆ ಮಾಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ನೂತನ CM ಜೊತೆಗೆ DCM ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾದರೂ ಘೋಷಣೆಯನ್ನ ಮಾಡ್ತಾರ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.